عندي خوش فصلة. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಈ ತಮಾಷೆ ಅಂತ ಹೇಳಿ ಅಮಾಸೆ ಆಗೋಯ್ತು ಅಂತ ಮಾತು ಹೇಳ್ತಾರಲ್ಲ, ಅದೇ ಥರ ಈಗ ನನಗೆ ಕಾಣ್ತಾ ಇರೋದು ಪಾಕಿಸ್ತಾನದ ಕ್ರಿಕೆಟ್ ತಂಡದ್ದು. ಅಯ್ಯಯ್ಯಯ್ಯಯ್ಯ, ಈ ICC ಅವರು ಬಾಂಗ್ಲಾದೇಶದವ್ರದ್ದೊಂದು ಸ್ಟೇಟ್ಮೆಂಟ್ ಬಂತಲ್ಲ, ನಾವು ಭಾರತದಲ್ಲಿ ಕ್ರಿಕೆಟನ್ನು ಆಡೋದೇ ಇಲ್ಲ, ಅಲ್ಲಿ ಭದ್ರತೆಯ ವಿಚಾರಕ್ಕೆ ನಮ್ಮ ಆಟಗಾರರಿಗೆ ಜೀವ ಭಯ ಇದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಭಾರತಕ್ಕೆ ಬಲಗಾಲು ಬಿಟ್ಟಾಕಿ ಎಡಗಾಲು ಕೂಡ ಇಡಲ್ಲ ಅಂತ ಬಾಂಗ್ಲಾದೇಶ ಹೇಳಿದಾಗ ICC ಏನು ಮಾಡ್ತು, ತುಂಬ ಪ್ರೊಫೆಷ್ನಲ್ ಆಗಿ ನಡ್ಕೊಂಡು 14 ಫುಲ್ ಟೈಮ್ ಕ್ರಿಕೆಟ್ ಪ್ಲೇಯಿಂಗ್ ನೇಷನ್ ಇರುತ್ತಲ್ಲ, ಅದನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಒಂದು ಮೀಟಿಂಗನ್ನು ಮಾಡ್ತು. ಏನೇ ಮಾಡಿದ್ರು ಬಾಂಗ್ಲಾದೇಶ ಒಪ್ಪಕ್ಕೆ ರೆಡಿನೇ ಇಲ್ಲ, ನಾವು ಆಡಲ್ಲ, ನಮಗೆ ಏನೇ ಆಡಿಸೋದಿದ್ರು ಶ್ರೀಲಂಕಾದಲ್ಲಿ ಆಡಿಸ್ಬೇಕು ಅಂತ ಕೂತ್ಕಂತ ಆ ಟೈಮಲ್ಲಿ ಪಾಕಿಸ್ತಾನ ಒಂದು ತಮಾಷೆ ಮಾಡೋಣ ಅಂದ್ಕೊಂಡು ಬಾಂಗ್ಲಾ ಜೊತೆಗೆ ನಾವು ಕೂಡ ಇದ್ದೀವಿ, ಅಯ್ಯೋ ಬಾಂಗ್ಲಾ ಜೊತೆಗೆ ಎಲ್ಲ ರೀತಿಯಲ್ಲೂ ನಿಂತ್ಕೋತೀವಿ ಅಂತ ಘೋಷಣೆಯನ್ನು ಮಾಡ್ತು. ಆವಾಗ ICC ಇನ್ನೊಂದು 2 ತಾಸು ಎಕ್ಸ್ಟ್ರಾ ಕೊಡ್ತೀವಿ, ಇನ್ನೊಂದು ಸಲ ಕೂತ್ಕೊಂಡು ಆಲೋಚನೆ ಮಾಡಿ ಅಂತ ಸೂಕ್ಷ್ಮವಾಗಿ ಹೇಳ್ತು. ಸೂಕ್ಷ್ಮವಾಗಿ ಅಂದರೆ ಮತ್ತೆಂಥದ್ದು ಅಲ್ಲ, ಬಾಂಗ್ಲಾದೇಶದವರೇ ಪಾಕಿಸ್ತಾನದವರೇ, ನಿಮ್ಮ ಕೈಯಲ್ಲಿರೋದು ಈ ಬೆಗ್ಗಿಂಗ್ ಬೌಲು, ಅದನ್ನು ಇಟ್ಕೊಂಡು ಈ ಥರ ದಿಮಾಕ್ಗಳು ಬೇಡ, ನಿಮಗೆ ಸಾಕಷ್ಟು ಆದಾಯ ಇದರಲ್ಲಿ ಬರುತ್ತೆ, ಗೆಲುವು ಸೋಲು ಇದ್ದಿದ್ದೆ, ನೀವು ಸೋಲೋದಂತೂ ಫಿಕ್ಸೇ, ಆದರೆ ಆಡಿದ್ರೆ ಒಂದಿಷ್ಟು ಈ ಪಂದ್ಯದ ಫೀಸ್ಗಳಿದೆಲ್ಲ ಕಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಾಂಗ್ಲಾದೇಶ ಒಪ್ಪಲಿಲ್ವಾ? ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡೇನೆ ಆಮೇಲೆ ತನ್ನ ಪ್ಲೇಯಿಂಗ್ ಸ್ಕ್ವಾಡ್ ಇದೆಯಲ್ಲ ಅದನ್ನ ಕಳಿಸ್ಬಿಡ್ಬೇಕಾ? ಅದನ್ನು ನೋಡಿ ಬಾಂಗ್ಲಾದೇಶಕ್ಕೆ ಭಯಂಕರ ಉರಿ ಬಿದ್ದು ಹೋಯ್ತು. ಅಲ್ಲ, ಜೊತೆಗಿರ್ತೀನಿ ಅಂತ ಹೇಳಿ ನಾನು ಆ ಕಡೆ ಹಿಂಗೆ ತಿರುಗಿದ್ದಷ್ಟೇ ಈ ಕಡೆ ಪಾಕಿಸ್ತಾನ ಜೂಟೇ ಆಗಿಬಿಟ್ಟಿದೆಯಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತು. ಅದೆಲ್ಲ ಆದಮೇಲೆ ಏನೆಲ್ಲ ನೆನಪಾಯ್ತೋ ಬಿಡ್ತೋ, ಆ ಏಷ್ಯಾ ಕಪ್ ಫೈನಲ್ ನೆನಪಾಯ್ತೋ ಏನೋ. ಶೇಕ್ ಹ್ಯಾಂಡಿನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಶೇಕ್ ಹ್ಯಾಂಡ್ ವಿಚಾರಕ್ಕೆ ಅವರೊಂದು ಪ್ರೋಮೋ ರಿಲೀಸ್ ಮಾಡಿ ಮಂಗೆ ಆಗಿದ್ದರು. ಯಾಕೆಂದರೆ ಭಾರತದ ಟ್ರೋಲರ್ಗಳು ಪಾಕಿಸ್ತಾನದ ಪ್ರೋಮೋದಲ್ಲಿ ಆ್ಯಕ್ಟ್ ಮಾಡಿದಂತಹ ಕ್ಯಾಪ್ಟನನ್ನು ಹಿಡ್ಕೊಂಡು ಈ ಲೆಟ್ಟಣಿಗೆಯಲ್ಲಿ ರೊಟ್ಟಿ ಲಟ್ಸೋದು ಅಂತಾರಲ್ಲ, ಆ ಥರ ಮಾಡಿದರು. ಅದಾದ ಮೇಲೆ ಮೊನ್ನೆ ಮೋಸ್ಟ್ಲಿ ಈ ನ್ಯೂಜಿಲೆಂಡ್ ಮೇಲಿಂದು ಮ್ಯಾಚ್ ನೋಡಿರಬೇಕು. T20ಯಲ್ಲಿ ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್ನು, ಇಲ್ಲಿ ಹಾರ್ದಿಕ್ ಪಾಂಡ್ಯ, ಹಾಗೆ ಶಿವಮ್ ದುಬೆ, ರಿಂಕು ಸಿಂಗ್ ಇವರೆಲ್ಲ ಬಾರಿಸಿದ್ದು ನೋಡಿ 271 ಸ್ಕೋರ್ ನೋಡಿ ಒಂದು ಅಂದ್ಕೊಂಡಿರಬೇಕು, ನಾವು ವರ್ಲ್ಡ್ ಕಪ್ಪಿಗೆ ಬರ್ತೀವಿ, ಆದರೆ ಭಾರತ ಜೊತೆಗೆ ಬರಲ್ಲ ಅಂದ್ಕೊಂಡಿದ್ರೇನೋ. ಆ ಗ್ಯಾಪಲ್ಲಿ ಏನಾಗೋಯಿತು, ಇವರು ಟೀಮನ್ನು ಕಳಿಸಿದ ಮೇಲೆ ಅಂಡರ್-19ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಮುಖಾಮುಖಿಯಾಗಿತ್ತು. ಭಾರತ ತೀರಾ ದೊಡ್ಡ ಸ್ಕೋರ್ ಮಾಡದೇ ಇದ್ದರು. ಭಾರತದ ಬೌಲಿಂಗ್ ಇತ್ತಲ್ಲ, ಅದಕ್ಕೆ ಪಾಕಿಸ್ತಾನದ ಅಂಡರ್-19ಗಳು ಈ ಒಣಗಿರೋ ಎಲೆಗಳು ಬಿದ್ದಿರ್ತಾವಲ್ಲ ಆ ಥರ ಬಿದ್ದು ಹೀನಾಮಾನವಾಗಿ ಸೋತು ಈ ಥರ ಎಲ್ಲ ಮನೆಗೆ ಹೋಗಬೇಕಾಯ್ತು. ಇಂಥದ್ದನ್ನೆಲ್ಲ ಅವಮಾನ ಪಾಕಿಸ್ತಾನ ಎಷ್ಟು ಅಂತ ಸಹಿಸ್ಕೋಬೇಕು? ಪ್ರತಿ ಸಲ ಎಲ್ಲಾದರೂ ಕ್ರಿಕೆಟ್ ಆಡೋಕ್ಕೆ ಬಂದಾಗ ಅವಮಾನ ತಗೊಂಡೇ ಹೋಗಬೇಕಾ? ಕಪ್ಪು ಒಂದು ಸಲನೂ ಕೊಡಲ್ವಾ? ಅಲ್ಲ, ಏಷ್ಯಾ ಕಪ್ಪು ಅವ್ರ ಹತ್ರನೇ ಇದೆ, ಆ ನಕ್ವಿ ಯಾರಿಗೂ ಕೊಡಲಿಲ್ವಂತೆ. ಇನ್ಫ್ಯಾಕ್ಟ್ ಅವ್ನು ಕೊಟ್ಟಿದ್ದಲ್ಲ, ಭಾರತೀಯರು ನೀನು ಕೊಡೋದಿದ್ದರೆ ನಾವು ತಗೊಳ್ಳಲ್ಲ ಅಂತ ಕ್ಲಿಯರಾಗಿ ಹೇಳಿದರು. ಇಡೀ ಜಗತ್ತು ಕ್ರಿಕೆಟನ್ನು ಲೈವ್ ಆಗಿ ನೋಡಿದ್ದಕ್ಕೆ, ಭಾರತ ಏಷ್ಯಾ ಕಪ್ ವಿನ್ನರ್ ಅಂತ ಗೊತ್ತಾಗಿದ್ದಕ್ಕೆ ಆ ಕಪ್ಪನ್ನು ನೀನೇ ಎಲ್ಲಾದರೂ ದೊಡ್ಡ ಜಾಗ ಇದ್ದಲ್ಲಿ ಇಟ್ಕೋ ಅಂದ್ಕೊಂಡು ಇಡಿಸಿ ಬಂದ್ಬಿಟ್ಟಿತ್ತು. ಸೊ ಇದೇ ಥರದಲ್ಲಿ ಈಗ ನಕ್ವಿ ವರ್ಸಸ್ ಜೈಶಾ ಒಂದು ತಿಕ್ಕಾಟ ಶುರುವಾಯ್ತಾ. ನಕ್ವಿ ಕ್ಲಿಯರಾಗಿ ಹೇಳಿದ್ದ ಏನಂದರೆ, ನಾವು ಇಂಡಿಯಾ ಜೊತೆಗೆ ಆಡೋಲ್ಲ, ಅಲ್ಲಿ ಭದ್ರತೆ ವಿಚಾರನೂ ಇನ್ನೊಂದು ಮತ್ತೊಂದು ಮಗದೊಂದು, ಆದರೆ ಬೇರೆ ಎಲ್ಲ ಟೀಮ್ಗಳ ಜೊತೆಗೆ ಆಡ್ತೀವಿ, ಇದಕ್ಕೆ ICC ಓಕೆ ಮಾಡಿಕೊಡ್ಬೇಕು. ICC ಚೇರ್ಮನ್ ಯಾರು? ಜೈಶಾ ಅವರು. ಜೈಶಾ ಅಂದರೆ ಯಾರು ಅಂತ ಗೊತ್ತಲ್ಲ, ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರ ಸುಪುತ್ರ. ಅವರು ICC ಪ್ರೆಸಿಡೆಂಟ್ ಆಗಿದ್ದರೂ ಕೂಡ ರೂಲ್ಸ್ ಏನಿದೆ, ರೆಗ್ಯುಲೇಷನ್ ಏನಿದೆ, ಅದ್ರ ಪ್ರಕಾರ ನಡ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೂ ಕೂಡ ಬರಬೇಕು, ಮೀಟಿಂಗಲ್ಲಿ ಕೂರಬೇಕು, ಏನೋ ನಿರ್ಧಾರ ತಗೊಂಡು ಭಾರತದ ಜೊತೆಗೂ ಆಟ ಆಡಬೇಕು ಅಂತ ಹೇಳಲಾಗಿತ್ತು. ಆದರೆ ಅವ್ರು ಗೊತ್ತಲ್ಲ, ದೌಲತ್ತು, ಈ ನಾವು ಹೇಳಿದ್ದೇ ಶಾಸನ ಆಗಬೇಕು, ನಮ್ಮಷ್ಟು ಬಲಿಷ್ಠ ತಂಡ ಇಲ್ಲ. ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ವರ್ಲ್ಡ್ ಕಪ್ಪಲ್ಲಿ ಇಲ್ಲ ಅಂದರೆ ಈ ವರ್ಲ್ಡ್ ಕಪ್ ಅನ್ನೋದು ಒಂಥರ ಸಕ್ಕರೆ ಇಲ್ದಿರೋ ಪಾಯಸದ ಥರ ಆಗಿಬಿಡುತ್ತೆ, ಉಪ್ಪು ಹಾಕದೇ ಇರೋ ಮಜ್ಜಿಗೆ ಥರ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಮಾತನ್ನು ICC ಕೇಳುತ್ತೆ. ಅದರಲ್ಲೂ ಭಾರತದ ಮೂಲದ ಜೈಶಾ ICC ಪ್ರೆಸಿಡೆಂಟು ಹೆಂಗೂ ಕೇಳಲೇಬೇಕಲ್ಲ ಅನ್ನೋ ದೌಲತ್ತಲ್ಲೇ ಇತ್ತು. ಆದರೆ ಈಗ
ಪಾಕಿಸ್ತಾನಕ್ಕೆ ದೊಡ್ಡ ಗಂಡಾಂತರವೊಂದು ಜೈಶಾ ಮೂಲಕ, ಜೈಶಾ ಹೆಸರಿಗೆ ಮಾತ್ರ ICCಯ ನಿಯಮದ ಮೂಲಕ ಬರುವ ಎಲ್ಲ ಸಾಧ್ಯತೆ ಇದೆ. ಹಾಗೆ ಎಲ್ಲ ಫೇಸ್ಬುಕ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಜೈಶಾ ಅಣ್ಣ ಟ್ರೆಂಡಿಂಗಿಗೆ ಬಂದ್ಬಿಟ್ಟವನೇ. ಏನು ವಿಚಾರ ಅಂತ ಕೇಳಿದ್ರೆ, ಒಂದು ವೇಳೆ ಈಗ ICCಯ ಮಾತನ್ನು ಧಿಕ್ಕರಿಸಿ ಪಾಕಿಸ್ತಾನ ವರ್ಲ್ಡ್ ಕಪ್ ಆಡೋದಿಲ್ಲ, ನಾವು ಆಡೋದಿದ್ರೂ ಕೂಡ ಭಾರತವನ್ನು ಬಿಟ್ಟು ಬೇರೆ ಎಲ್ಲ ಮ್ಯಾಚ್ಗಳಿರುತ್ತಲ್ಲ ಅಲ್ಲಿ ಮಾತ್ರ ಆಡೋದು, ಭಾರತದ ಜೊತೆಗೆ ನಮ್ಮದು ಆಟವೇ ಇಲ್ಲ ಅಂದ್ಕೊಂಡು ಹೇಳ್ತಾ ಇದೆಯಲ್ಲ, ಇದು ತಪ್ಪು, ಇದು ಸರಿಯಾಗಲ್ಲ, ಈ ಥರ ಮಾಡೋಕ್ಕಾಗಲ್ಲ, ನೀವು ಮೀಟಿಂಗ್ ಬರಬೇಕು ಅಂತ ಹೇಳಿದ್ದಾರೆ. ಅದನ್ನೂ ಧಿಕ್ಕರಿಸಿ ಒಂದು ವೇಳೆ ಅವರು ವರ್ಲ್ಡ್ ಕಪ್ಪನ್ನು ಆಡೋಕ್ಕೆ ಬಂದಿಲ್ಲ ಅಂದರೆ ಮುಗೀತು. ಅಲ್ಲಿಗೆ 4 ರಿಂದ 5 ವರ್ಷ ನೀವು ಯಾವುದೇ ರೀತಿಯ ಕ್ರಿಕೆಟನ್ನು ಆಡಲೇಬಾರ್ದು ಅಂತ ನಿರ್ಬಂಧ ಹೇರುವ ಅಧಿಕಾರವನ್ನು ICC ಹೊಂದಿದೆ. ICCಯ ಅಲ್ಲಿ ಪ್ರೆಸಿಡೆಂಟು ಭಾರತೀಯ ಇರ್ಬೋದು, BCCIಯಲ್ಲೂ ಆತ ಇದ್ದಿರ್ಬೋದು. ಆದರೆ ICCಯಲ್ಲಿ ಇಂಗ್ಲೆಂಡು, ಆಸ್ಟ್ರೇಲಿಯಾ, ಬೇರೆ ಬೇರೆ ದೇಶ, ಎಲ್ಲ ದೇಶದ ಸದಸ್ಯರುಗಳಿದ್ದಾರೆ. ಅದರ ಹೆಡ್ ಮಾತ್ರ ಜೈಶಾ. ಆದರೆ ಅದರ ರೂಲ್ಸು ಇದೇ ಥರ ಹೇಳುತ್ತೆ. ಹಿಂದೊಮ್ಮೆ ಸೌತ್ ಆಫ್ರಿಕಾಗೆ ಕೆಲವು ವರ್ಷಗಳ ನಿರ್ಬಂಧ ಕೂಡ ಬಿದ್ದಿತ್ತು. ಅದರ ಜೊತೆಗೆ ಈಗ ಈ ಪಾಕಿಸ್ತಾನದಲ್ಲಿ ಯಾವುದೋ ಒಂದು PSL ನಡೆಯುತ್ತೆ ಅಂದ್ಕೊಳ್ಳಿ, ಅಲ್ಲೇನೋ ಪಾಕಿಸ್ತಾನ್ ಸೂಪರ್ ಲೀಗ್ ಅಂತ, ನಮ್ಮಲ್ಲಿ IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಥರ ದೊಡ್ಡದು ಅಂತ ಏನೇನೋ ಮಾಡ್ತಿರಲ್ಲ, ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರಿಗೆ ಹೇರ್ ಡ್ರೈಯರು ಅದು ಇದು ಎಲ್ಲ ಕೊಡ್ತಿರಲ್ಲ, ಆ ಥರದ ಟೂರ್ನಮೆಂಟ್ಗಳಿಗೆ ಬೇರೆ ಬೇರೆ ದೇಶದ ಆಟಗಾರರು ಹೋಗದಂತೆ ತಡೆಯೋ ಶಕ್ತಿ ICCಗಿದೆ. NOC ಅಂತ ಹೇಳ್ತಾರಲ್ಲ, ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಧಿಕ್ಕರಿಸಿ ಹೋದವರಿಗೆ ಮತ್ತೆ ಈ ಕಡೆ ಇದೇ ಡೋರಲ್ಲಿ ಬಂದಲ್ಲ, ಮತ್ತೆ ವಾಪಸ್ ಹೋಗೋಕೆ ಕೆಲವು ಜಾಗನೇ ಇಲ್ವಲ್ಲ ಅಂದರೆ ಇಲ್ಲಿ ಹೋಗಿರೋ ಹಿತ್ತಲು ಬಾಗಿಲಿಗೆ ದೊಡ್ಡ ಬೀಗವನ್ನು ಹಾಕಿರ್ತಾರೆ. ಸೊ ಸಾಕಷ್ಟು ನಿರ್ಬಂಧಗಳನ್ನು ICC ಪಾಕಿಸ್ತಾನಕ್ಕೆ ಹೇರುವ ಸಾಧ್ಯತೆಗಳಿದೆ. ಈ ಕಡೆ ಪಾಕಿಸ್ತಾನ, ಆ ಕಡೆ ಬಾಂಗ್ಲಾದೇಶ ಇಬ್ಬರೂ ಕೂತ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವ. ಆದರೆ ಇನ್ನೊಂದು ಕಾಮಿಡಿ ಕೇಳಿ, ಈ ಭಾರತ ಹಾಗೂ ಪಾಕಿಸ್ತಾನದ ಮ್ಯಾಚ್ ಒಂದು ಶ್ರೀಲಂಕಾದಲ್ಲಿ ಇತ್ತು. ಈಗ ಅವರು ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ, ನಾವು ಭಾರತ ಜೊತೆಗೆ ಆಡೋದೇ ಇಲ್ಲ ಅಂತ. ಆದರೂ ಕೂಡ ಭಾರತದ ತಂಡ ಶ್ರೀಲಂಕಾಕ್ಕೆ ಹೋಗುತ್ತೆ. ಟಾಸ್ ಟೈಮಿಗೆ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಗ್ರೌಂಡಿಗೆ ಬರಲೇಬೇಕಾಗುತ್ತೆ. ಮ್ಯಾಚ್ ರೆಫ್ರಿ ಏನಿರ್ತಾರಲ್ಲ, ಅವರು ಕಾಯಿನ್ ಹಾರಿಸೋಕ್ಕೆ ಇಂತಿಷ್ಟು ಸಮಯ ಅಂತ ವೇಟ್ ಮಾಡ್ತಾರೆ. ಅದು ಕೂಡ ನಿಯಮದಲ್ಲಿದೆ. ಇಲ್ಲೆಲ್ಲವೂ ಕೂಡ ಒಂದು ರೂಲ್ ಬುಕ್ ಪ್ರಕಾರನೇ ಆಗೋದು. ಅಲ್ಲಿ ಏನಾದರೂ ಆ ತಿಕ್ಕಲು ಪಾಕಿಸ್ತಾನದ ನಾಯಕ ಕ್ಯಾಪ್ಟನ್ನು ಬರಲಿಲ್ಲ ಟಾಸ್ ಹಾರಿಸೋಕ್ಕೆ ಅಂದರೆ, ಅವರು ಬಂದಿಲ್ಲ, ವಾಕ್ ಓವರ್ ಅಂತ ಹೇಳಿ ಅವ್ರದ್ದು ಸೋಲು ಅಂತ ಆಗುತ್ತೆ. ಟಾಸು ಹಾಕದೆ ನಮ್ಮ ಭಾರತಕ್ಕೆ ಒಂದು ಮ್ಯಾಚ್ ಗೆದ್ದಂತೆ 2 ಪಾಯಿಂಟ್ ಬಂದುಬಿಡುತ್ತೆ. ಸೊ ಇದು ಪ್ರೊಸೀಜರು. ಆಮೇಲೆ ಅಲ್ಲಿ ಮ್ಯಾಚ್ ಇಲ್ಲ, ಭಾರತದಲ್ಲಿದೆ ಅಂದಾಗ ಇಡೀ ಟೀಮ್ ಹೋಗಿತ್ತಲ್ಲ, ಒಂಚೂರು ಮೈಕೈ ನೋವು ಮಾಡ್ಕೊಳ್ಳದೆ ಇಷ್ಟ ಇದ್ದರೆ ಪ್ರಾಕ್ಟೀಸ್ ಅಂದೊಂದು ಮಾಡಿ ವಾಪಸ್ ಬರ್ಬೋದು. ಸೊ ಇಲ್ಲಿ ಕ್ರಿಕೆಟು ಮನಸ್ಸಿಗೆ ಬಂದಂಗೆ ಅಥವಾ ತಲೆಗೆ ಮದ ಏರ್ದಂಗೆ ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ರೂಲು ಅನ್ನೋ ಥರದಲ್ಲಿ ನಡೆಯೋದಿಲ್ಲ. ಇಲ್ಲಿ ಎಲ್ಲದಕ್ಕೂ ಕಮಿಟಿಗಳಿದ್ದಾವೆ, ಅದರ ಹೆಡ್ಗಳಿದ್ದಾವೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಇದೊಂದು ಸಿಂಪಲ್ ಲೆಕ್ಕಾಚಾರ ಯಾಕೆ ಅರ್ಥ ಆಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾಪ ಅವತ್ತು ಈ ಕೈಲಿ ಜೈಶಾ, ಈ ಕೈಯಲ್ಲಿ ಬಾಂಗ್ಲಾದೇಶ ಇತ್ತು. ನಾವು ಆಡಲ್ಲ ಅಂದಾಗ ಎತ್ತಿ ಹಾರಿಸಿ ಫುಟ್ಬಾಲ್ ಥರ ಆ ಕಡೆ ಕಳಿಸಿದ್ರೆ, ಈಗ ನಾವು ಭಾರತದ ಜೊತೆಗೆ ಆಡಲ್ಲ, ಬಾಕಿಯವ್ರ ಜೊತೆಗೆ ಆಡ್ತೀವಿ ಅಂದ್ಕೊಂಡಿರೋ ಪಾಕಿಸ್ತಾನದ ಕುತ್ತಿಗೆಯನ್ನು ಜೈಶಾ ಹಿಡ್ಕೊಂಡಿದ್ದಾರೆ. ಅವ್ರೇನಾದರೂ ಮೀಟಿಂಗಿಗೆ ಬಂದಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಇಲ್ಲಿ ಕೂಡ ಈ ಬಲಗಾಲ ಒಂದು ಖಾಲಿ ಇದೆಯಲ್ಲ, ಇಲ್ಲಿ ಹಾರಿಸೋದು ಕ್ರಿಕೆಟಿಗೆ ಸಂಬಂಧಪಟ್ಟವರು ಫುಟ್ಬಾಲನ್ನು ಆಡಬಹುದು. ಸೊ ಜೈಶಾ ಬಂದ ಮೇಲೆ ನಮ್ಮ ಭಾರತ ದೇಶದೊಳಗೆ ಸಾಕಷ್ಟು ಕ್ರಿಕೆಟಿನ ಬದಲಾವಣೆಗಳಾಗಿದ್ದಾವೆ. ಸ್ಪೆಷಲಿ ಈ ಲೇಡೀಸ್ ಕ್ರಿಕೆಟ್ ಏನಿದೆಯಲ್ಲ, ಅವರಂತೂ ಹಾಡಿ ಹೊಗಳ್ತಾರೆ. ಅವರಿಗೆ ಬೇಕಾಗಿದ್ದ ಮೂಲ ಸೌಕರ್ಯಗಳು, ಸಂಭಾವನೆ ಎಲ್ಲವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಅದರ ಜೊತೆಗೆ ಕ್ರಿಕೆಟ್ ಎಷ್ಟು ನೀಟಾಗಿ ಹೋಗಬೇಕು, ಅದರಲ್ಲಿ ಯಾವುದೇ ರೀತಿಯ ಲೋಪ ಆಗಬಾರ್ದು ಅಂತ ಪಾಕಿಸ್ತಾನದ ಮೊಂಡು ಧಮ್ಕಿಗೆ, ಬಾಂಗ್ಲಾದೇಶದ ಈ ಬೊಬ್ಬೆ ಹೊಡ್ಕೊಳ್ಳುವಿಕೆಗೆ ಯಾವುದಕ್ಕೂ ಕೂಡ ಜೈಶಾ ಏನನ್ನೂ ಹಾಕಿಲ್ಲ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಬೇಡ್ಕೊಂಡು ತಿನ್ನೋ ಪಾಕಿಸ್ತಾನಕ್ಕೂ ಬಾಂಗ್ಲಾದೇಶಕ್ಕೂ ಆ ಭಿಕಾರಿಗಳಿಗೂ ಇದೆಲ್ಲ ಬೇಕಿತ್ತ? ಬಂದ್ವಾ, ಆಡಿದ್ವಾ, ಹಾಗೆ ಮ್ಯಾಚಿನ ಒಂದಿಷ್ಟು ಫೀಸ್ಗಳನ್ನ ತಗೊಂಡು ಹೋದ್ವಾ, ಅಡ್ವರ್ಟೈಸ್ಮೆಂಟಿಂದ ಒಂದಿಷ್ಟು ಬರ್ತಿತ್ತ, ಅದರದ್ದು ಒಂದು ದುಡ್ಡಲ್ಲಿ ಮನೆಗೊಂದು 5-10 kg ಗೋಧಿ ತಗೊಂಡು ಹೋದ್ವಾ ಅಂತ ಯೋಚನೆ ಮಾಡೋದು ಬಿಟ್ಟು ನಾನು ಯಾರು ಅನ್ನೋ ಡೈಲಾಗ್ ಹೊಡೆದ್ರೆ ಅಲ್ಲಿ ನಿಮ್ಮಪ್ಪ ಯಾರು ಅಂತ ತೋರಿಸ್ಬಿಟ್ಟಿದ್ದಾರೆ ಜೈಶಾ ಅವರು. ಏನು ಹೇಳ್ತೀರಾ? ಇನ್ನೂ ಯಾರಲ್ಲ ಇನ್ಸೈಡ್ ಟ್ರಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.